ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದು 2 ವರ್ಷ ಆಗ್ತಾ ಬಂತು. ನಿಮ್ಮ ಮೇಲೆ ಹಗರಣಗಳು, ಮೂಡ, ವಾಲ್ಮೀಕಿ, ವಕ್ಫ್ ಆಸ್ತಿ ಇರ್ಬೋದು, ವಿವಾದಗಳು ಮತ್ತು ಅಲ್ಪಸಂಖ್ಯಾತರಿಗೆ ಕಾಮಗಾರಿಗಳಲ್ಲಿ 4% ಗುತ್ತಿಗೆ. ಯಾವಾಗ ಮೂಡ ಬಹಳ ಗಂಭೀರವಾಗಿ ನಿಮ್ಮ ಮೇಲೆ ತನಿಖೆ ಪ್ರಾರಂಭ ಆಯಿತು, ದ್ವೇಷದ ರಾಜಕಾರಣ ಮಾಡ್ತೀರಿ ಅನ್ನೋದಕ್ಕೆ ಕೋವಿಡ್ SIT ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ SIT ವಹಿಸಬೇಕಂತೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರಿ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ ಆಗುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು. ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಮೂಡ ಸೈಟ್ ವಾಪಸ್ ಕೊಡಲಿಲ್ವಾ? ಅಧಿವೇಶನದಲ್ಲಿ 63 ಕೋಟಿ ಕೇಳಿದ್ರಿ ನೀವು. ಯಾವ ನೈತಿಕ ಹಾಕಿದೆ ಸಿದ್ದರಾಮಯ್ಯನವರೇ? ವರ್ಗಾವಣೆ ದಂಧೆಯಲ್ಲಿ ಅಗಲ್ದರೋಡೆ, ಯಾದಗಿರಿಯಲ್ಲಿ PSI ಸಾವಾಯಿತು, ಬೆಳಗಾಮಲ್ಲಿ ಒಬ್ಬ FDS ಸಾವಾಯಿ ಆತ್ಮಹತ್ಯೆ ಮಾಡಿಕೊಂಡ್ರು. ಇದಕ್ಕಿಂತ ಉದಾಹರಣೆ ಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರೇ? SIT ಅಂದ್ರೇನು? ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್. ನಾಗೇಂದ್ರ ವಾಲ್ಮೀಕಿ ಹಗರಣ ಆದಾಗ SIT ಮಾಡಿದ್ರಿ. SIT ಮಾಡಿದ್ದು ವಾಲ್ಮೀಕಿ ನಿಗಮ ಯಾವ ED ಪ್ರವೇಶ ಆದಮೇಲೆ ಇಂಚಿಂಚು ಎಳೆಯಾಗಿ ಅವರು ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆದ್ರು. ವಾಲ್ಮೀಕಿ ನಿಗಮದ ಹಣ ಎಲ್ಲೆಲ್ಲಿಗೆ ಹೋಯಿತು, ಭ್ರಷ್ಟಾಚಾರನ ಸಾಬೀತಾಯಿತು. ನಾಗೇಂದ್ರ ರಾಜೀನಾಮೆ ಕೊಟ್ಟರು, ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಿದ್ರಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮೊನ್ನೆ ಮೈಸೂರಿನಲ್ಲಿ ತಾವು ಹೇಳಿದಿರಿ, ಯಾವುದೇ ಕಾರಣಕ್ಕೂ ನಾವು ನಾಗೇಂದ್ರನ ಕೈ ಬಿಡಲ್ಲ, ಮತ್ತೆ ಸಚಿವರು ಮಾಡ್ತೀರಿ ಅಂತ ಹೇಳ್ತೀರಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಏನು ಮೈಕಲ್ ಡಿ ಕುನ್ನಾ ಅವರ ಆಯೋಗ ಮಾಡಿದಿರಿ. ಮಧ್ಯಂತರ ವರದಿಯಲ್ಲಿ ತಾವು ಸ್ಪಷ್ಟವಾಗಿ ಸನ್ಮಾನ್ಯ ಯಡಿಯೂರಪ್ಪನವರ ಮೇಲೆ, ರಾಮನವರ ಮೇಲೆ ಇದೇ ರೀತಿ ವರದಿ ಕೊಡಬೇಕಂತೇಳಿ ಒತ್ತಾಯ ಮಾಡಿ ರಾಜಕೀಯ ಪ್ರೇರಿತ ವರದಿಯನ್ನು ತಾವು ತಯಾರು ಮಾಡಿದಿರಿ. SIT ಕೊಡಿದಿರಿ. ನೀವು ನಿಜವಾಗ್ಲೂ ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ ಈ ರಾಜ್ಯದ ಜನರಿಗೆ ನೀವೇನೇ ಹೇಳಿದ್ರಿ, ನನಗೂ ಕಪ್ಪು ಚುಕ್ಕಿಯಲ್ಲ ಅಂತ ಹೇಳ್ತೀರಿ. ಭ್ರಷ್ಟಾಚಾರ ಮಾಡಿ ರಾಜ್ಯ ಜನರಿಗೆ ಗೊತ್ತಿದೆ. ಕೋವಿಡ್ನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಜನರ ರಕ್ಷಣೆ ಮಾಡಿದರು. ರಾಜ್ಯದಲ್ಲಿ ಅಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಸನ್ಮಾನ್ಯ ಯಡಿಯೂರಪ್ಪನವರು ಜನರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಭ್ರಷ್ಟಾಚಾರ ಮಾಡಿಲ್ಲ. ಈ ಯಾವ ಆಯೋಗ SIT ಮಾಡ್ರಿ, ಭಾಳ ದಿವಸ ನಿಮ್ಮ ಸರ್ಕಾರ ಉಳಿಯಲ್ಲ, ನಿಮ್ಮ ಸರ್ಕಾರ ಪತನ ಆಗುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, ಒಂದು ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರು ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ, ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಾರ್ಟಿ. ಈಗಾಗಲೇ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಆಗಿದೆ. ರಾಜ್ಯದ ಅಧ್ಯಕ್ಷರು ಅಧಿಕೃತವಾಗಿ ಪ್ರವಾಸ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷರು ಹೊರತುಪಡಿಸಿ ಯಾವುದೇ ಪ್ರವಾಸವನ್ನು ಮಾಡೋದಕ್ಕೆ ಯಾರಿಗೆ ಪಕ್ಷದ ಹೆಸರಲ್ಲಿ ಮಾಡೋಕ್ಕೆ ಅವಕಾಶನೇ ಇಲ್ಲ. ರಾಜ್ಯದ ಹಂಗೆ ನಾನು ತಂಡ ಹೋಗ್ತೀವಿ ಅಂತ ಹೇಳ್ತೀವಿ, ಹೈಕಮಾಂಡ್ ಅನುಮತಿ ಕೊಡುತ್ತಾ? ಯಾವ ಕಾರಣಕ್ಕೂ ಹೈಕಮಾಂಡ್ ಅನುಮತಿ ಕೊಡಲ್ಲ. ರಾಜ್ಯದ ಅಧ್ಯಕ್ಷ ತೀರ್ಮಾನ ಅಂತಿಮ. ರಾಜ್ಯದ ಅಧ್ಯಕ್ಷರು ರಾಜ್ಯದ ಉದ್ದಗಲಕ್ಕೆ ವಕ್ಫ್ ಆಸ್ತಿ ಅದೇನೋ ವಕ್ಫ್ ಬೋರ್ಡ್ ರದ್ದು ಮಾಡಬೇಕು. ಸರ್ಕಾರಿ ಭೂಮಿ ಇರ್ಬೋದು, ರೈತರ ಕೃಷಿ ಭೂಮಿ ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡ ಮಠಮಾನ್ಯ ದೇವಸ್ಥಾನಗಳ ಭೂಮಿಯನ್ನು ವಾಪಸ್ ಪಡಿಬೇಕಂತೇಳಿ ರಾಜ್ಯದ ಅಧ್ಯಕ್ಷರು ಹೋರಾಟ ಪ್ರಾರಂಭ ಮಾಡಿದ ಮೇಲೆ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಣಿದು ನೋಟಿಸ್ ಹಿಂಪಡೆದೀವಿ ಅಂತ ಹೇಳಿದರೆ, ನೋಟಿಸ್ ಹಿಂಪಡೆದ ಸಾಲದು ಸಿದ್ದರಾಮಯ್ಯನವರೇ. ಪಾಣಿಯಲ್ಲಿ ಏನು ನಮೂದಾಗಿದೆ ಕಾಲಮ್ 11 ಅದರದ್ದು ರದ್ದಾಗಬೇಕು. ಮತ್ತು 74, 75 ಏನು ಗೆಜೆಟ್ ನೋಟಿಫಿಕೇಶನ್ ಆಗಿದೆ, ಅದನ್ನು ವಾಪಸ್ ಪಡಿಬೇಕು. ಅಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಿಲ್ಲಲ್ಲ.
ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲೇ ಪ್ರವಾಸ ಆಗುತ್ತೆ. ಪರ್ಯಾಯವಾಗಿ ಯಾವುದೇ ತಂಡಗಳನ್ನು ಮಾಡೋದಕ್ಕೆ ನಮಗೆ ಯಾರಿಗೂ ನೈತಿಕಕ್ಕೆಲ್ಲ ಧನ್ಯವಾದಗಳು. ಹೈಕಮಾಂಡ್ ಆದೇಶದಂತೆ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಒಂದು ನಿಮಿಷ, ಹೆಂಗೆ ನನಗೂ ಪಾರ್ಟಿಯಲ್ಲಿ ಸೀನಿಯರಿಟಿ ಇದೆ ಅಣ್ಣ. ಇಲ್ಲಿ ಅವರು ಅಲ್ಲಲ್ಲ, ಅವರು ಚೆನ್ನಗಿರಿ ಸ್ಪರ್ಧೆ ಮಾಡಿ ಅವ್ರ ತಂದೆ 2 ಬಾರಿ ಶಾಸಕರಾಗಿದ್ದರು. ಏನಣ್ಣ, ಕೇಂದ್ರದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ಸನ್ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪನವರಿಗೆ ಸಂಘಟನೆಗೆ ಸಂಪೂರ್ಣ ಸ್ವತಂತ್ರ ಕೊಡ್ತಾರೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.